ಕ್ಷುಲ್ಲಕ ಕಾರಣಕ್ಕೆ ಮೇಲಧಿಕಾರಿಯೇ ಆಹಾರ ನಿರೀಕ್ಷಕರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯ ಸಹಾಯಕ ಆಹಾರ ನಿರ್ದೇಶಕರ ಕಚೇರಿಯಲ್ಲಿ ನಡೆದಿದೆ. ಇಲ್ಲಿನ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯ ಕಚೇರಿಯಲ್ಲಿ ಆಹಾರ ನಿರೀಕ್ಷಕ ಎ ಖತೀಬ್ ಹಾಗೂ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ವಸುಂಧರಾ ಹೆಗಡೆಯವರ ನಡುವೆ ಇತ್ತು ಎನ್ನಲಾದ ಶೀತಲ ಸಮರ ಇದೀಗ ಠಾಣೆಯ ಮೆಟ್ಟಿಲೇರುವವರೆಗೂ ಮುಂದುವರೆದಿದೆ. ಹೌದು, ಕಳೆದ 3 ವರ್ಷಗಳಿಂದ ಇದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಖತೀಬ್ಗೆ ಈ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿದೆಯಂತೆ. ಆದರೆ ಇದೇ ಕಚೇರಿಗೆ ಕಳೆದೊಂದು ವರ್ಷದಿಂದ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವಸುಂಧರಾ ಹೆಗಡೆಯವರು ಕಚೇರಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆಹಾರ ನಿರೀಕ್ಷಕ ಖತೀಬ್ಗೆ ಕರ್ತವ್ಯ ಲೋಪದಡಿ ನೋಟಿಸ್ ನೀಡಿದ್ದರು. ಆದರೆ ಯಾವುದಕ್ಕೂ ಖತೀಬ್ ಉತ್ತರಿಸಿಲ್ಲ ಎನ್ನುವ ಆರೋಪ ಸಹಾಯಕ ನಿರ್ದೇಶಕರದ್ದಾದರೆ, ಇತ್ತ ಖತೀಬ್ ಪ್ರಕಾರ ಯಾವುದೇ ನೋಟಿಸ್ಗಳು ನನ್ನ ಕೈ ಸೇರಿಲ್ಲ ಎನ್ನುವ ಉತ್ತರ. ಬದಲಾಗಿ ಬೇರೆ ಬೇರೆ ಜಿಲ್ಲೆಗಳ ಪಡಿತರ ಚೀಟಿಗಳನ್ನು ಅಕ್ರಮವಾಗಿ ನನ್ನ ಲಾಗಿನ್ ಐಡಿಯಲ್ಲಿ ಅಪ್ರೂವಲ್ ಕೊಡ್ತಿದ್ರು. ಹೀಗಾಗಿ ನಾನು ಹಿಂದೇಟು ಹಾಕಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ತಮ್ಮ ಕಚೇರಿಗೆ ಕರೆಯಿಸಿಕೊಂಡು ಪೆನ್ ಸ್ಟ್ಯಾಂಡ್ನಿಂದ ಹಲ್ಲೆ ಮಾಡಿದ್ರು ಅಂತ ಆರೋಪಿಸಿ ತನಗಾದ ಗಾಯದ ಆರೈಕೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದು ಖತೀಬ್ ಹೇಳಿದ್ದು ಹೀಗೆ. ನಾನು ಮಾಡಿಕೊಟ್ಟಿಲ್ಲ ಸರ್. ಅದನ್ನು ನಾನು ಮಾಡೋದು ಆಗೋದಿಲ್ಲ ಮೇಡಮ್. ಹಂಗೆ ನೌಕರಿ ಧಕ್ಕೆ ಅಂತ ಹೇಳಿದ ತಕ್ಷಣ ಸರ್ ಅವರು ಪೆನ್ ಇಡೋ ಇನ್ಸ್ಟ್ರೂಮೆಂಟ್ ಇರ್ತದೆ ಸರ್, ಅದನ್ನ ತೊಗೊಂಡು ಕಾಲಿಗೆ ಹೊಡೆದು ಬಿಟ್ಟರೆ ಸರ್. ಇಲ್ಲಿ ಸರ್, ಕಾಲಿಗೆ ಐತೆ ಸರ್. ರಕ್ತ ಬಂದೈತೆ ಸರ್. ಸರ್ ನನಗೆ ನ್ಯಾಯ ಬೇಕಾಗಿತ್ತು ಸರ್. ಈಗ ನನಗೆ ಭಾಳ ಈ ಮುಂಚೆನೂ ಭಾಳ ಹಿಂಸೆ ಮಾಡಿದ್ದಾರೆ ಸರ್ ಅವರು. ನಾನು ತರ್ಕೊಂಡು ಹೋಗಿದ್ದೀನಿ ಸರ್. ಫುಡ್ ಇನ್ಸ್ಪೆಕ್ಟರ್ ಸರ್, ಆಹಾರ ನಿರೀಕ್ಷಕ ಸರ್. ಅವರು ಇದ್ರು ಸರ್, ಒಳಗಡೆ ಇದ್ರು ಸರ್. ನಮ್ಮ ಸಿಬ್ಬಂದಿ ಇದ್ರು ಸರ್. ಅಲ್ಲಿ ಅವ್ರ ಮುಂದೆ ಹೇಳಿದ್ರು ಸರ್. ನಮ್ಮ ಬಾಯಿಗೆ ಬಂದಾಗ ಬೈದಾಡ ಶುರು ಮಾಡಿದ್ರು ಸರ್. ಮೇಡಮ್ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಬೈಬ್ಯಾಡ್ರಿ ಮೇಡಮ್ ಅಂತ ಹೇಳಿದ್ಕೊಳ್ಳಿ ಹೊಡೆದು ಬಿಟ್ಟೆ ಸರ್. ಸಣ್ಣವರು ಸರ್. ಈಗೇನು ಹೇಳ್ತಾರೆ ನಿಮ್ಗೆಲ್ಲ? ಏನಿಲ್ಲ ಸರ್, ಅವರು ಭಾಳ ಹಿಂಸೆ ಮಾಡಾಕತ್ತಾರೆ ಸರ್. ನೀವು ಆ ರೀತಿ ಬ್ಲಡ್ ಬಂದು ತೋರಿಸಿದ್ರಿ ಅವರಿಗೆ? ತೋರಿಸಿದ್ದೆ ಮೇಡಮ್. ಅವ್ರು ಹೊಳ್ಳಿ ನೋಡಿಲ್ಲ ಸರ್. ಈಗೇನಾಗಬೇಕಾಗಿತ್ತು ನಿಮಗೆ? ನನಗೆ ನ್ಯಾಯ ಬೇಕು ಸರ್. ಎಷ್ಟು ವರ್ಷ ಆಯ್ತು ಕೆಲಸ ಮಾಡಲಿಕ್ಕೆ? ಇಲ್ಲಿ 2022 ಇಸ್ವಿಯಾಗಿ ಬಂದೀನಿ ಸರ್. ನಾನು ಮೊದಲು ಗ್ರಾಮೀಣಕ್ಕೆ ಇದ್ದೆ ಸರ್. ನಂದು ಹಾರ್ಟ್ ಸರ್ಜರಿನೂ ಆಗೈತೆ ಸರ್. ಇದನ್ನು ಬೈಪಾಸ್ ಸರ್ಜರಿನೂ ಆಗೈತೆ ಸರ್. ಅದ್ರ ಸಂಬಂಧ ನಾನು ಪ್ರಮೋಷನ್ ಬಿಟ್ಕೊಟ್ಟಿನಿ ಸರ್. ನಾನು ಬೇರೆ ಇವರಿಗೆ ಪೋಸ್ಟಿಂಗ್ ಕೊಡ್ತಾರೆ, ಪ್ರಮೋಷನ್ ಮಾಡಿದ ಅಂತ ಹೇಳಿ ಸರ್. ನನ್ನ ಪ್ರಮೋಷನ್ ಒಲೆ ಅಂತ ಬರೆದು ಸರ್. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಲೋಕಲ್ 6 ವರ್ಷ ಸರ್. ಇನ್ನೂ ಮುಪ್ಪಿನ ಕಾಲನಾಗ ಇಲ್ಲೇ ನೌಕರಿ ಮಾಡ್ಬೇಕಂತ ಹೇಳಿ ಸರ್. ನಾನು ಪ್ರಮೋಷನ್ ಒಲೆ ಅಂತ ಬರೆದು ಕೊಟ್ಟಿದ್ದೀನಿ ಸರ್ 4 ಸಲ ಸರ್. ಸರ್ ನನಗೆ ಭಾಳ ಹಿಂಸೆ ಕೊಟ್ಟರು ಸರ್. ಈಗ ನನಗೆ ಆತ್ಮಹತ್ಯೆ ಮಾಡ್ಕೋಬೇಕನ್ನಿಸ್ತದೆ ಸರ್. ನನಗೆ ನಿಮಗೆ ಬೇಜಾರು ಅನ್ನಿಸ್ತದೆ? ಅಲ್ಲ ಸರ್, ಬಾಯಿಗೆ ಬಂದಾಗ ಬೈತಾರೆ ಸರ್. ಮನೆ ಮುಂದೆ ಅದ್ರ ಸಲುವಾಗಿ ನನಗೆ ನಾನು ಜೀವನ ಸಾಕಾಗಿತ್ತು ಸರ್. ಇವ್ರ ಕಡೆಯಿಂದ ಇದೇ ರೀತಿ ಒತ್ತಡ ಭಾಳ ಕೆಟ್ಟ ಕೆಲಸ ಮಾಡ್ತಾರೆ ಸರ್. ಬರೀ ಹಣ ಅಂತಾರೆ ಸರ್. ಭಾಳ ಹಿಂಸೆ ಕೊಡ್ತಾರೆ ಸರ್. ನಮ್ಮ ಸಾಹೇಬ್ರ ಸದಕ್ಕೆ ಹೇಳ್ತಾರೆ ಸರ್. ಅಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಸದಕ್ಕೆ ಹೇಳ್ತಾರೆ ಸರ್. ಅವ್ರು ಪ್ರಮೋಷನ್ ತೊಗೊಂಡು ಹೋಗೋ ಮಟ್ಟ ನೀವು ಸಮಾಧಾನ ಇರಪ್ಪ, ಅವ್ರು ಹೋಗಲಿ ಅಂತ ಹೇಳ್ತಾರೆ ಸರ್. ಭಾಳ ಹಿಂಸೆ ಕೊಡ್ತಾರೆ ಸರ್. ನಮ್ಮ ಸಾಹೇಬ್ರ ಸದಕ್ಕೆ ಹೇಳ್ತಾರೆ ಸರ್. ಅಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಸದಕ್ಕೆ ಹೇಳ್ತಾರೆ ಸರ್. ಅವ್ರು ಪ್ರಮೋಷನ್ ತೊಗೊಂಡು ಹೋಗೋ ಮಟ್ಟ ನೀವು ಸಮಾಧಾನ ಇರಪ್ಪ, ಅವ್ರು ಹೋಗಲಿ ಅಂತ ಹೇಳ್ತಾರೆ ಸರ್. ಪಾಪ ಅವ್ರು ಆದರೆ ಖತೀಬ್ ಆರೋಪವನ್ನು ತಳ್ಳಿ ಹಾಕಿರುವ ಸಹಾಯಕ ನಿರ್ದೇಶಕರು ಹಲ್ಲೆ ಮಾಡುವ ಅವಶ್ಯಕತೆ ನನಗಿಲ್ಲ, ಇದೆಲ್ಲ ಆತನ ನಾಟಕೀಯ ಬೆಳವಣಿಗೆ ಅಷ್ಟೇ. ಬದಲಾಗಿ ಆತನೇ ನನ್ನ ಮೇಲೆ ಪೇಪರ್ ಪೆನ್ ಬುಕ್ಗಳನ್ನು ಎಸೆದಿದ್ದಾನೆಂದು ಪ್ರತಿಯಾಗಿ ಆರೋಪಿಸಿದರು. ನಮಗೆ ಗಮನಕ್ಕೆ ತರದೇನೆ ಅನ್ಆಥರೈಸ್ಡ್ ಪರ್ಸನ್ HS ಹುಲ್ಗೂರ್ ಅನ್ನೋರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ. ಅವ್ರಿಗೆ ಆಫೀಸ್ಗೆ ಕೆಲಸ ಮಾಡಿಸ್ತಾ ಇದ್ದಾರೆ. ಯಾರು ಅಂತ ಆ ವ್ಯಕ್ತಿ ನಮಗೆ ಗೊತ್ತಿಲ್ಲ. ನಾನು ಬಂದಾಗ ಕೇಳಿದೆ, ಇದು ಯಾರ ವ್ಯಕ್ತಿ, ಏನು ಅವ್ರ ಅಡ್ರೆಸ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಅಂದೆ. ಅವರು ಅಡ್ರೆಸ್ಸು ಕೊಡಲಿಲ್ಲ, ಆಧಾರ್ ಕಾರ್ಡು ಕೊಡಲಿಲ್ಲ. ಅವ್ರ ಹೆಸರು ಮಾತ್ರ ಹೇಳಿದ್ರು, HS ಹುಲ್ಗೂರ್ ಅಂತ. ಅದಕ್ಕೆ ಹೇಳಿದಕ್ಕೆ ಜಗಳ, ಭಯಕತ್ತರು. ಇದು ಅವರು ಮಾಡ್ತಾ ಇರೋದು ಮೊದಲ ಸಲ ಅಲ್ಲ. ನಾವು ಯಾವಾಗಲೂ ಏನೇ ನೋಟಿಸ್ ಕೊಟ್ಟರು ಕೆಲಸ ಆಗದೆ ಇದ್ದಾಗ, ಯಾವಾಗ ಈಗ ನ್ಯಾಯಬೆಲೆ ಅಂಗಡಿಯವರು, ಮಂಟೂರು ರೋಡ್ ಅವರು 4 ಜನ ಅವ್ರ ಮೇಲೆ ದೂರು ಬರ್ಕೊಟ್ರು, ಆಗಲೂ ನಾವು ನೋಟಿಸ್ ಕೊಟ್ಟಾಗ, ನೋಟಿಸ್ ಕೊಟ್ಟದಾಗೆಲ್ಲ ಹರಿದಾಕಿರೋದು, ದೂರ್ನಾಟತೆ ತೋರಿಸಿದ್ದಾರೆ.
ಮಹಿಳಾ ಅಧಿಕಾರಿ ಅಂದೇನೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಇನ್ನೊಂದು ಅವರು ಓಪನ್ ಹಾರ್ಟ್ ಸರ್ಜರಿ ಮೊದಲೇ ಆಗಿದೆ. ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಹೇಳ್ಬೋದು 5 years 6 years ಆಗಿದೆ. ಸುಮ್ಮನೆ ಮಾತಾಡ್ತಾರೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಅಂದ್ಬಿಟ್ಟು ಶರ್ಟ್ ಬಿಚ್ಬಿಟ್ಟು ನಿಲ್ತಾರೆ. ಇದೆಲ್ಲ ನಾವು ನೋಡಿನೂ ಮೇಲಧಿಕಾರಿ ಗೌರ್ಮೆಂಟ್ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ಹಾಗೂ ಅವ್ರ ದೂರನ್ನ ಇಲ್ಲಿ MLA ಆಫೀಸ್ಗೂ ದೂರ ಹೋಗಿತ್ತು. ಆಗಲೂ ನಾವು ಹೋಗಿ ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಅವರು ಹೇಳಿದ್ದಾರೆ ಅವ್ರು ಬಂದು 3 ವರ್ಷ ಆಗಿದೆ ಇಲ್ಲಿ ಅಂತ. ಈಗ ನಾನು ಬಂದು ಈಗ 1 ವರ್ಷ ಆಗಿದೆ. ನಾನು ಇಲ್ಲಿ ಏನಿದೆ, ನೀವು ಆಗಾಗ ಬಂದೇ ಇದ್ದೀರಾ ನಮ್ಮದು ಕೆಲಸ ನೋಡೋಕ್ಕೆ. ಇಲ್ಲಿ ನೀವು ನೋಡಿದ್ದೀರಾ ನಾವು ಏನೇನೋ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಅಂತ. ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗಬಾರ್ದು ಅಂತಲೂ ಎಲ್ಲ ಕೆಲಸಗಳನ್ನು ನಮ್ಮ ಇಲಾಖೆಯಿಂದ ಏನಿದೆ ಅವೆಲ್ಲ ಸೌಲಭ್ಯವನ್ನು ಒದಗಿಸಿದ್ದೀವಿ. ಇವ್ರಿಗೆ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಿದ್ದಾರೆ, ಆದರೂ ಅವರು ಬಾಯಿಗೆ ಬಂದಾಗ ಎಲ್ಲರಿಗೂ ಬೈತಾರೆ. ಇದು ಮೊದಲೇ ಆಫೀಸರ್ ನಾನಲ್ಲ ಅವ್ರಿಗೆ ಬಲಿಯಾಗಿರೋದು, ಹಿಂದಿನಿಂದನೂ ಇದು ನಡೀತಾ ಬಂದ್ಬಿಟ್ಟಿದೆ ಅವ್ರದ್ದು. ನಾನು ಲೋಕಲ್ ಏಡ್ಸು, ನೀವು ಯಾರು ಈಗ ಬಂದವರು ನೀವೇನು ಮಾಡೋಕ್ಕಾಗಲ್ಲ ಈ ಭ್ರಮೇಲಿದ್ದಾರೆ ಅವರು. ಈಗಲೂ ಕೂಡ ಸಾರ್ವಜನಿಕ ಸೇವೆಯನ್ನು ಶ್ರದ್ಧೆಯಿಂದ ನಡೆಸಿಕೊಡಬೇಕಾಗಿದ್ದ ಸರ್ಕಾರಿ ನೌಕರರು ಇದೀಗ ವೈಯಕ್ತಿಕ ಹಿತಾಸಕ್ತಿ ಬಯಸಿ ಒಡೆದಾಡಿಕೊಂಡು ಇಲಾಖೆಯ ಗೌರವಕ್ಕೂ ಚ್ಯುತಿ ತರುವಂತೆ ಮಾಡಿರುವ ಇವರ ಮೇಲೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ. MR ದಖನಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ. ತಿಳಿಸಿದ್ರು ಈ ರೀತಿ ಇರೋ ಮನೋಭಾವ ಇದ್ದವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ. ಇದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ. ನಮ್ಮ ಇಲ್ಲಿ ಬೇರೆ ಸಿಬ್ಬಂದಿಗಳ ಜೊತೆಗಳು ಅವರ ವರ್ತನೆ ಸರಿ ಇಲ್ಲ. ಈವನ್ ನಮ್ಮ ಮ್ಯಾನೇಜರ್ ಆಗಲಿ, ನಮ್ಮ ಇಬ್ಬರು ಫುಡ್ ಇನ್ಸ್ಪೆಕ್ಟರ್ಗಳ ಜೊತೆ ಆಗಲಿ, ಎಲ್ಲರ ಜೊತೆನೂ ಜಗಳನೇ ಮಾಡ್ತಾ ಇರ್ತಾರೆ ಹೊರತು ಅವರ ಮನಸ್ಥಿತಿ ಆಗೋ ಅಥವಾ ಏನು ಅಂತ ನಮ್ಗೆ ಇನ್ನೂವರೆಗೂ ಹೇಳಿ ನಾವು ಸಾಕಾಗಿದೆ. ನೋಟಿಸ್ ಕೊಟ್ಟಾಗೆಲ್ಲ ಹಿಂಗೆ ಕಿಮ್ಸ್ಗೆ ಹೋಗಿ ಅಡ್ಮಿಟ್ ಆಗೋದು, ಇಲ್ಲ ಅವರು ಮನೆಯವ್ರನ್ನ ಕರ್ಕೊಂಬಂದು ಕಾಲು ಮುಗಿಸಿ ಇವೆಲ್ಲ ಮೇಡಮ್ ಇದೊಂದು ಸಲ ರಿಕ್ವೆಸ್ಟ್ ಕೊಡ್ತೀವಿ, ಒಂದು ಸ್ವಲ್ಪ ರಿಕ್ವೆಸ್ಟ್ ಕೊಡಿ, ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡಿ, ಇದೇ ಹೇಳೋದಾಗಿದೆ ಅವ್ರಿಗೆ. ಈವನ್ ಮೇಲಧಿಕಾರಿಗಳು ತುಂಬಾ ಸಲ ಕರೆದಿ ಬುದ್ಧಿ ಹೇಳಿದ್ದಾರೆ. ಈಗ ನೀವು ಬಂದ 1 ವರ್ಷದ ನಂತರ ಈ ರೀತಿ ಎಷ್ಟು ಸರಿ ಆಗಿದೆ ಇದಿಲ್ಲ ಅಂದ್ರೂ 5ನೇ ಸಲ ನನ್ನ ಹತ್ರ ಅವ್ರು ಮಾಡ್ತಾ ಇರೋದು. ಆಗ್ಲೂ ನಮ್ಗೆ ಗಮನ ಕೊಟ್ಟು ನೋಟಿಸು ಕೊಟ್ಟಿದ್ದೀನಿ. ಈ ವಿಷಯ ಅಂದ್ರೂ ತುಂಬಾ ಸಲ ನೋಟಿಸ್ ಕೊಟ್ಟಿದ್ದೀನಿ. ಅಲ್ಲ, ಈ ವಿಷಯವಾಗಿ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಸಭೆ ಅವ್ರನ್ನೂ ಕರೆದಿದ್ದಾರೆ. ಅವರು ಅವ್ರಿಗೆ ನೋಟಿಸ್ ಕೊಟ್ಟು ಕರೆದಿ ಮಾತಾಡಿದ್ದಾರೆ. ಆಗ್ಲೂ ಅವ್ರ ಹತ್ರ ಗೊಳು ಅಂತ ಅಳ್ತಾರೆ. ಅವ್ರೇನ್ ಕ್ರಮ ತಗೊಂಡ್ರು ಮೇಡಮ್ ನಿಮ್ಮ ಅವರು ಕ್ರಮ ತಗೊಂಡಿದ್ದಾರೆ. ಈಗ ಏನಂತ ತಗೊಂಡಿದ್ದಾರೆ? ಈಗ ನಾವು ಅವ್ರ ಗಮನಕ್ಕೆ ತಂದಿದೀವಿ. ಅವರು ಈ ವಿಷಯದಾಗ ಈ ವಿಷಯದಾಗ ಇವಾಗ ಕ್ರಮ ತಗೋತಾ ಇದ್ರಾ ಅಥವಾ ಇದಕ್ಕಿಂತ ಮುಂಚೆ ಆ ರೀತಿ ವರ್ತನೆ ನಡೆಸಿದಾಗ ನೀವ್ ಏನಾದ್ರು ಕ್ರಮ ಆಗ್ಲೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರೆಲ್ಲೂ ಹೋಗೋದು, ಹೀಗೆ ಅಳೋದು, ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗೋದು, ಕಾಲ್ ಬೀಳ್ಸೋದು, ಇದೇ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಹೆಂಡತಿ ಮಕ್ಳು ಕಾಲ್ ಬಿದ್ರೆ ಕ್ಷಮಿಸ್ಬಿಡ್ತಾರ ಮೇಡಮ್? ಯಾರು ಕ್ಷಮಿಸಲ್ಲ. ನಾವು ಏನು ಅಂದ್ರೆ ಅವ್ರ ಮಾತೆತ್ತರೆ ನಂಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಇದೊಂದು ಮಾಡ್ತಾರೆ ನೋಡಿ, ಶರ್ಟ್ ಬಿಚ್ಬಿಟ್ಟು ನಿಲ್ತಾರೆ. ಎಲ್ಲಾ ತರ ನಾವು ಹೇಳಾಗಿದೆ ಅವ್ರಿಗೆ. ಹಾಗಾದ್ರೆ ಈ ಒಂದು ಕಾರಣದಿಂದ ನೀವು ಯಾವ್ದೇ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಆಗ್ತಾ ಇಲ್ಲ? ಪ್ರಶ್ನೆ ಅದಲ್ಲ. ನಮ್ಗೆ ಅನ್ಅಥರೈಸ್ ಪರ್ಸನ್ ಬಂದು ಕೆಲಸ ಮಾಡಿದ್ರೆ ಇಲಾಖೆದು ಏನು ನೀವೇ ಹೇಳಿ. ನೀವು ಅದನ್ನ ನೇರವಾಗಿ ದೂರ್ ಕೊಡೋದಾಗ್ಲಿ ಅಥವಾ ಪೊಲೀಸರ ಕರೆಸಾಗ್ಲಿ ಅವ್ರ ನೇರವಾಗಿ ನೀವು ಅರೆಸ್ಟ್ ಇಲ್ಲ ನಾವು ಕರೆಸ್ತೀವಿ ಅಂದಾಗ್ಲೇನೆ ಜಗಳ ಆಗಿದ್ದು, ಅವ್ರಿಗೆ ಅಡ್ರೆಸ್ ಕೇಳ್ದಾಗ್ಲೇನೆ ಜಗಳ ಆಗಿದ್ದು. ಇದು ಅಲ್ಲ, ನಿಮ್ ಇಲಾಖೆಯಲ್ಲಿ ಅನ್ಅಥರೈಸ್ಡ್ ಬಂದು ಸರ್ಕಾರಿ ಇಲಾಖೆ ಒಳಗಡೆ ಇರ್ತಕ್ಕಂಥ ದೊಡ್ಡ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದಾರೆ. ನಿಮ್ಮ ಪೊಲೀಸರು ಸಾಕಷ್ಟು ರೀತಿಯ ಸಹಕಾರ ಕೊಡ್ತಿದ್ದಾರೆ. ಒಂದೆಲ್ಲೋ ಒಂದ್ ಕಡೆ ಹಾಡಾಗ್ಲೇನೆ ಅಲ್ಲಿ ಕಳ್ಳತನ ನಡೀತಾ ಇದೆ ಅಂತ ಅನ್ನೋದಾದ್ರೆ ನೀವು ಪೊಲೀಸರು ಕರೆಸಿ ಅವ್ರನ್ನ ಅರೆಸ್ಟ್ ನಾವು ಅದಕ್ಕೆ ಪೊಲೀಸ್ ಕರೆಸ್ತೀವಿ ಅಂದಿದ್ಕಿಂತಾನೆ ದೊಡ್ಡ ಜಗಳ ಮಾಡಿದ್ದವನು ಅವ್ರ ಕಡೆಯವ್ರಂತೆ, ಅವರು HS ಹುಲ್ಗುನೂರ್ ಅಂತ. ನಾವು ಅವ್ರಿಗೆ ಆಧಾರ್ ಕಾರ್ಡ್ ಕೊಡಿ, ಅಡ್ರೆಸ್ ಕೊಡಿ. ಸುಮಾರು ದಿನಗಳಿಂದ HS ಹುಲ್ಗೂರ್ ಅವ್ರು ಇಲ್ಲಿ ಬರ್ತಾ ಇದ್ರು. ಅವ್ರನ್ನ ಸುಮಾರು ದಿನ ಅಂತ ಹೇಳಲಿಲ್ಲ. ನಾವೀಗ ನನ್ನ ಇನ್ಸ್ಪೆಕ್ಷನ್ ಅಲ್ಲಿ ಫುಡ್ ಆಯೋಗ ಬಂದಾಗ ನಾವು ಬಿಸಿ ಇದ್ದು. ಈಗ ನಂಗೆ ಸೋಮವಾರ ಬಂದಾಗ್ಲೇ ನನ್ಗೆ ಗಮನಕ್ಕೆ ತಂದಾಗ್ಮೇಲೆ ನಾನು ಹೇಳಿದ್ದೀನಿ, ಅವ್ರಿಗೆ ಕರೆಸ್ಬಿಟ್ಟು ಮಾತಾಡಿದ್ದೀನಿ. ಯಾರ ಗಮನಕ್ಕೆ ತಂದ್ರೆ ಮೇಡಮ್? ನನಗೆ ತಂದ್ರು ಇಲ್ಲಿ ನಮ್ಮ ಡೇಟಾ ಆಪರೇಟರ್. ಎಷ್ಟು ದಿನಗಳಿಂದ ಈ ಹುಡುಗರನ್ನ ಅನ್ಅಥರೈಸ್ಡ್ ಪರ್ಸನ್ ಇಲ್ಲಿ ಬರ್ತಾ ಇದ್ದಾರೆ ಮೇಡಮ್? ನನಗೆ ಅವ್ರು ಹೇಳಿದ ಪ್ರಕಾರ ಮೇಡಮ್ ಗುರುವಾರ ಒಂದ್ಸಲ ಬಂದಾಗ್ಲೂ ನಾವು ಹೇಳಿ ಕಳ್ಸಿದೀವಿ, ಹಿಂಗ್ ಬರಂಗಿಲ್ಲ ಮೇಡಮ್, ಈಗ ಇನ್ಸ್ಪೆಕ್ಷನ್ ಅಲ್ಲಿ ಇದಾರೆ ಅವ್ರ ಜೊತೆ ಅಂದಿದ್ದಾರೆ. ಈಗ ಮತ್ತೆ ಸೋಮವಾರ ನಾವು ಡ್ಯೂಟಿಗೆ ಬಂದಾಗ್ಲೇ ಬಂದಿರೋದು ಹೇಳಿದ್ರು. ನಮ್ಮ ಫೀಲ್ಡ್ ಇಂದ ಈ ಕಡೆ ಡೈರೆಕ್ಟ್ ಬಂದಿದ್ದೀನಿ ಕೇಳ. ಕತೀಬ್ ಅವ್ರು ಹೇಳ್ತಾರೆ ಅನ್ಅಥರೈಸ್ಡ್ ಕಾರ್ಡ್ ಗಳಿಗೆ ಮೇಡಮ್ ಅವರ ಒತ್ತಾಯ ಪೂರ್ವಕವಾಗಿ ನಮ್ಮ ಕಡೆಯಿಂದ ಲಾಗಿನ್ ಮಾಡಿಸ್ಲಿಕ್ಕೆ ಇರ್ತಾರೆ. ಅದನ್ನ ಅಪೋಸ್ ಮಾಡಿದ್ದಕ್ಕೆ ನನ್ನ ಮೇಲೆ ಈ ರೀತಿ ಆರೋಪ ಹೊರಿಸಿ ಈ ರೀತಿ ನನ್ನ ಕಿರುಕುಳ ಕೊಡ್ತಾರೆ. ಆಮೇಲೆ ನನ್ನ ಮೇಲೆ ಇದನ್ನ ಭಾರವಾದಂತ ವಸ್ತು ಹೋಗೋದು ನನಗೆ ಅಲ್ಲೇ ಮಾಡಿದಾರೆ ಅಂತ ಹೇಳ್ತಾರೆ. ಒಂದ್ ನಿಮಿಷ ಇವ್ರೆ, ನೀವ್ ಹಿಂಗ್ ಕೂತಿದ್ದೀರಾ ಎದುರುಗಡೆ, ಕೆನೈ ಈಗ ಅವ್ರ ಏಜ್ ನೋಡ್ಬೇಕು. ನಾವ್ ಲೇಡೀಸ್ ಆಗಿ ನಾವ್ ಹಂಗ್ ಹೊಡಿಯಕ್ ಆಗ್ತದೆ, ಹೊಡೆದ್ರೆ ಮುಖಕ್ಕೆ ಏಟಾಗ್ಬೇಕು, ಕಾಲ್ಗೆ ಹೆಂಗ್ ಏಟಾಗ್ತದೆ? ನೀವೇ ಸಿಂಪಲ್ ಆಗಿ ಯೋಚಿದ್ರೆ ಮಾಡಿ ಅಲ್ವಾ?
ಮತ್ ಇನ್ನೊಂದು ಲಾಗಿನ್ ನಾವ್ ಹೇಳ್ದಂಗ್ ಮಾಡೋರಲ್ಲ, ಲಾಗಿನ್ ಅವ್ರದೇ ಇರ್ತದೆ, ಅವರೇ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು, ಅವರೇ ಕೊಡ್ಬೇಕು. ಆಮೇಲೆ ಅದನ್ನ ವ್ಯೂ ಮಾಡೋ ಅಥಾರಿಟಿ ಮೇಲಧಿಕಾರಿಗಳಿಗೆ ಇರ್ತದೆ. ನಮಗೆ ಲಾಗಿನ್ಗೂ ನಮಗೂ ಸಂಬಂಧನೇ ಇಲ್ಲ. ಹಾಗಾದ್ರೆ ಕಳೆದ 2 ದಿನಗಳಿಂದ ಅವ್ರಿಗೆ ಕಾರ್ಯನಿರ್ವಹಿಸ್ತಕ್ಕಂತ ಜಾಗ ಖಾಲಿ ಇತ್ತು, ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು? ಎಲ್ಲಿ ಅವ್ರು ಖಾಲಿ ಅವ್ರು ಕೆಲಸ ಮಾಡ್ತಕ್ಕಂತ ಜಾಗ ಖಾಲಿ ಇತ್ತು. ಯಾವಾಗ 2 ದಿನ ಅಂದ್ರೆ? ಈಗ ನಿನ್ನೆ ಮೊನ್ನೆ 2 ದಿನ ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ. ಎಲ್ಲಿ? ಅವ್ರ ಸ್ಥಳಕ್ಕೆ ಏನಾದ್ರು ಬೇರೆ ಇಲ್ಲ, ಇದಾರಲ್ಲ ನಮ್ಮಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇಲ್ಲಿ 3 ಜನ ಪೋಸ್ಟಿಂಗ್ ಇದೆ, 3 ಜನನೂ ಇದಾರೆ. ಇವ್ರೇ ಒಂದ್ ಸ್ವಲ್ಪ ಇದು ಮಾಡ್ತಾ ಇರೋದು. ಇವ್ರು ಯಾರ ಜೊತೆನೂ ವೈಮನಸ್ ಎಲ್ಲಾರ ಜೊತೆ ಯಾರ ಜೊತೆನೂ ಅನ್ಯೂನ್ಯವಾಗಿ ಕೆಲಸ ಮಾಡಿಲ್ಲ ಅವರು ಇಲಾಖೆಯಲ್ಲಿ. ಇದು ನಾನು ಒಬ್ಳೆ ಫಸ್ಟ್ ಅಧಿಕಾರಿ ಅಲ್ಲ ಇವ್ರ ಗುರಿಯಾಗಿರೋದು. ಎಲ್ಲ ಅಧಿಕಾರಿ ಹಿಂದೆನೂ ಮಾಡಿದ್ದಾರೆ. ನೀವೇ ಲೋಕಲ್ ಹೆಡ್ಸ್, ನಿಮ್ಗೆ ಗೊತ್ತಿದೆ ಅವರು. ನಾವು ಹೇಳಿರೋದೇನು, ಅನ್ಅಥರೈಸ್ ಪರ್ಸನ್ ಕರ್ಕೊಂಡ್ಬಂದು ನೀವು ಇಲಾಖೆಗೂ ಕೆಲಸ ಮಾಡ್ಸೋದು ತಪ್ಪಾಗ್ತದೆ. ನಿಮಗೆ ಸರ್ಕಾರ ಕೆಲಸಕ್ಕೆ ಇಟ್ಟಿರೋದು ಈ ಗಮನ ನಾವು ತರ್ತೀವಿ. ಆಮೇಲೆ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಅವ್ರವ್ರ ಜವಾಬ್ದಾರಿ, ಅವ್ರವ್ರ ಜಾಬ್ ಚಾರ್ಟ್ ಪ್ರಕಾರ ಅವ್ರವ್ರ ಕರ್ತವ್ಯ ಅದು ಲಾಗಿನ್ ಇಟ್ಕೊಳ್ಳೋದು. ಲಾಗಿನ್ ಇಟ್ಕೊಂಡಾದ್ಮೇಲೆ ಅವ್ರು ವೆರಿಫೈ ಮಾಡಿ ಕೊಡೋವಂಥದ್ದು ಅವ್ರ ಕರ್ತವ್ಯ. ನಮಗ್ ಲಾಗಿನ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಲಾಗಿನ್ ಇರೋದಿಲ್ಲ, ನಮಗೆ ಅದು ಇದಿಲ್ಲ. ಈ ಘಟನೆಗೆ ನೀವು ಫೈನಲಿ ಏನ್ ಹೇಳ್ತೀರಿ? ಇದು ಅವ್ರು ಏನ್ ಹೇಳ್ತಾ ಇದಾರಲ್ಲ, ಇದಕ್ಕೆ ಸತ್ಯಕ್ಕೆ ದೂರವಾಗಿದೆ. ಸತ್ಯ ಗಮನ ನೀವು ತರಬೇಕು, ಸತ್ಯ ಏನಿದೆ ಅಂತ ನೀವು ಗಮನ ಹರಿಸ್ಬೇಕು. ನೋಡಿ ಸಿಂಪಲ್, ಈಗ ಪೆನ್ ಸ್ಟ್ಯಾಂಡ್, ಆ ಪ್ಲಾಸ್ಟಿಕ್ ಪೆನ್ ಸ್ಟ್ಯಾಂಡ್ ಇಂದ ಏನ್ ಏಟ್ ಆಗ್ತದೆ ನಿಮ್ಗೆ? ನಾನ್ ಕೇಳ, ಈಗ ಒಂದು ಮಹಿಳಾ ಅಧಿಕಾರಿ ಅನ್ಬಿಟ್ಟು ಈ ತರ ಹೇಳ್ಬಿಟ್ಟು ನೀವು ಮಲ್ಕೊಂಡ್ಬಿಟ್ರೆ ಆಗ್ತದ? ಸುಮ್ನೆ ನನ್ ಮೇಲೆ ಎಲ್ಲ ಹೇಳ್ಕೊಂಡಿದ್ರೆ ಕೆಲ್ಸ. ನಾನ್ ಕೇಳಿದ್ದೆ ಅನ್ಅಥರೈಸ್ ಪರ್ಸನ್ ಬೇಕಾ ಆಫೀಸ್ಗೆ? ಅವ್ರು ಯಾರು, ಯಾಕೆ ಬಂದ್ರು, ನಾನ್ ಕಂಪ್ಲೇಂಟ್ ಕೊಡ್ಲ ಅನ್ನೋದಕ್ಕೆ ಇಷ್ಟು ದೊಡ್ಡ ರಂಪ ಮಾಡಿ ಹೋಗಿದ್ದಾರೆ, ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಕಿಮ್ಸಲ್ಲಿ ಹೋಗಿ ಅಡ್ಮಿಟ್ ಆಗ್ತೀನಿ. ಇವರು ಎನಿ ಟೈಮ್ ನಾವು ನೋಟಿಸ್ ಕೊಟ್ಟಾಗಲ್ಲ ನನ್ಗೆ ಎದೆ ನೋವು, ಕಿಮ್ಸು, ನನ್ಗೆ ಅದಾಗಿದೆ ಇದಾಗಿದೆ ಅಂತ 3 ಹೊತ್ತು ಅಡ್ಮಿಟ್. ಮೇಡಮ್ ಹಾಗಾದ್ರೆ ಪ್ಲಾಸ್ಟಿಕ್ ಪೆನ್ ಸ್ಟ್ಯಾಂಡ್ ಇಂದ ಹೋಗಿರೋದು ನಿಜಾನ? ನಾನು ಹೊಡೆದಿಲ್ಲ, ಐ ಆಮ್ ನಾಟ್. ನಾವು ಹಂಗೆಲ್ಲ ಮಾಡೋದೇ ಬೇಕಾಗಿಲ್ವಲ್ರಿ ಅವ್ರಿಗೆ. ನಾನು ಯಾಕೆ ಮಾಡ್ಲಿ? ವಯಸ್ಸಾಗಿದೆ. ಈಸ್ ಅ ಏಜ್ ಪರ್ಸನ್, ಐ ಶುಡ್ ಸಿ ಆಲ್ ದಸ್ ಥಿಂಗ್ಸ್ ಆಲ್ಸೋ. ಏಜ್ ಪರ್ಸನ್ ಅನ್ಬಿಟ್ಟೆ ನಾವು ಇಷ್ಟೆಲ್ಲ ಅವ್ರಿಗೆ ಬುದ್ಧಿವಾದ ಹೇಳ್ಕೊಂಡೇ ಬರ್ತಾ ಇದೀವಿ. ಈ ರೀತಿ ಅವರೇ ಇದು ಅತಿರೇಕ ಮಾಡ್ಕೊಂಡಿದ್ದಾರೆ. ನಾವಂತೂ ಹೊಡೆದಿಲ್ಲ ಆಯ್ತಾ. ನಾನು ಈಗ ನಿಮ್ಗೆ ಹೇಳಿದೀನಿ, ಅವ್ರು ಓಪನ್ ಹಾರ್ಟ್ ಸರ್ಜರಿ ಅನ್ಬಿಟ್ಟು ಶರ್ಟ್ ಬಿಚ್ ನಿಲ್ಲ. ನೀವೇ ಹೋಗಿ ಅವ್ರನ್ನ ಕೇಳಿ, ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆಯೋ ಇಲ್ವೋ ಅಂತ ಅವರೇ ನಿಮ್ಗೆ ಹೇಳ್ತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ನಾನೇನು ಹೊಡೆದಿಲ್ಲ, ನಾನೇ ಕೊಡಿಯಕ್ ಹೋಗ್ಲಿ. ಈಗ ನೀವ್ ಹೆಂಗ್ ಕೂತಿದ್ದೀರಾ ಆಮೇಲೆ ಕರೆದಾದ್ಮೇಲೆ ಕೂತೆ ಮಾತಾಡ್ಸ್ತೀವಿ. ನಾನು ಹೆಂಗ್ ಹೊಡಿಯಕ್ಕಾಗ್ತದೆ? ಒಂದು ವಿಚಾರ ತಿಳಿಸಿದ್ರಿ, ಪ್ಲಾಸ್ಟಿಕ್ ಸ್ಟ್ಯಾಂಡ್ ಇಂದ ಹೊಡೆದ್ರೆ ಏಟ್ ಬೀಳುತ್ತಾ ಅಂತ. ಅಲ್ರಿ ಪ್ರಶ್ನೆ ಅದೇ ಹೇಳಿದ್ದು, ಅವನು ಹೇಳ್ತಾ ಇರೋದನ್ನ ನಾನ್ ನಿಮ್ಗೆ ಹೇಳಿದ್ದು. ಇರೋದ್ ಪ್ಲಾಸ್ಟಿಕ್, ಅದ್ ಹೆಂಗ್ ಏಟಾಯ್ತದೆ ಅಂತ ನಾನೇ ನಿಮ್ಗೆ ಕೇಳ್ತಾ ಇದ್ದೀನಿ. ಹೌ ಇಟ್ ಈಸ್. ನಾನು ಹೊಡೆದಿದ್ದೀನ ಅಂದ್ರೆ ಅಲ್ಲಿ ಹೊಡೆದೇ ಇಲ್ದೇ ಇದ್ದಾಗ ನೀವ್ ಏನಕ್ಕೆ ಹಂಗ ಕೇಳ್ತಾ ಇದ್ದೀರಾ? ಫಸ್ಟ್ ಏನು ಗೊತ್ತಾ ಇವ್ರೆ, ಅವನು ಫಸ್ಟ್ ಇಲ್ಲೇ ಹೇಳ್ಬಿಟ್ಟು ಹೋದ, ಅದ್ರಲ್ಲಿ ಹೊಡೆದ್ರಿ ಇದ್ರಲ್ಲಿ ಹೋದ್ರೆ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಅಲ್ಲಿ ಏನಾಯ್ತು ಮೇಡಮ್? ಆಕ್ಚುಲಿ ಘಟನೆ ಏನಾಯ್ತು? ಒಳಗ್ ಬಂದಾಗ ಏನಾಯ್ತು ಮೇಡಮ್? ನಾನು ಅವ್ರನ್ನ ಕರೆದಿಲ್ಲ. HS ಹುಲ್ಗೂರ್ ಅನ್ನೋರು ಯಾರೋ ಇದ್ರು, ಅನ್ಅಥರೈಸ್ ಪರ್ಸನ್. ನಮ್ಮ ಮ್ಯಾನೇಜರ್ ಅನ್ಅಥರೈಸ್ ಪರ್ಸನ್ ಇರೋರ್ನೆಲ್ಲ ಕರೀರಿ. ಯಾರಪ್ಪ ನೀನು, ಅಡ್ರೆಸ್ ಕೊಡು ಅಂದಾಗ ಖತೀಬ್ನ ಅವ್ರು ಕರೆದು, ಅವ್ರು ಕರೆದ್ಬಿಟ್ಟೆ ಜಗಳ. ಅವ್ರು ಬಾಯಿಗೆ ಬಂದಾಗ ನನ್ಗೆ ಬೈದ್ರು, ಯಾಕೆ ನೀವು ಇವನಿಗೆಲ್ಲ ಅಡ್ರೆಸ್ ಕೇಳ್ತಾರೆ? ನಾನು ಹೇಳಿದೆ ಅಡ್ರೆಸ್ ಕೇಳ್ತೀನಿ, ಪೊಲೀಸ್ ಅವ್ರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನಾವಿಲ್ದೇ ಇರೋ ಟೈಮಲ್ಲಿ ಹಿಂಗ್ ಬಂದು ಕೂರೋದು ತಪ್ಪಾಗ್ತದೆ. ಜಗಳ ಆಗಿರೋದು ನಿಜ, ಆದ್ರೆ ಅಲ್ಲೇ ಆಗಿಲ್ಲ. ಅಲ್ಲೆಗೆಲ್ಲ ಏನು ನಾವು ಮಾಡಿಲ್ಲ. ಜಗಳ ಅಂತ ನಾವ್ ಹೇಳಲ್ಲ, ಇದು ವಿಚಾರಿಸಿದ್ದು ಅಂತ. ಅವರು ಖಂಡಿತವಾಗ್ಲೂ ಜೋರ್ ಕಿರ್ಚೋದು ಅವ್ರಿಗೆ ಅಭ್ಯಾಸ. ಕಿರ್ಚೋದು, ಜೋರಾಗಿ ಜಗಳ ಮಾಡೋದು. ಈವನ್ ಈ ಸಾರ್ವಜನಿಕರಿಂದನೂ ದೂರ ಬಂದಿದೆ. ಗ್ಯಾರಂಟಿ ಸಮಿತಿಯವರು ಅವ್ರ ಮೇಲೆ ದೂರ ಬರ್ದಿ ಕೊಟ್ಟಿದ್ದಾರೆ. If I want to say you, this is the guarantee ಸಮಿತಿ ರಿಪೋರ್ಟ್. ಇವರು ಇವ್ರ ಮೇಲೆ ದೂರು, ಗ್ಯಾರಂಟಿ ಸಮಿತಿ ಸಭೆಯಲ್ಲೂ ಕೂಡ ಕಾರ್ಪೊರೇಷನ್ ಅಲ್ಲಿ ಇವ್ರ ಬಗ್ಗೆನೇ ಎತ್ತಿದ್ದಾರೆ. ಆಗ್ಲೂ ನಾವು ನೋಟಿಸ್ ಕೊಡ್ತೀವಿ. ಏನ್ ವಿಷಯಕ್ಕೆ ಇವ್ರ ಮೇಲೆ ಸಾರ್ವಜನಿಕರ ಜೊತೆ ಸರಿ ವರ್ತನೆ ಅಂದ್ರೆ ಯಾವ ರೀತಿ ವರ್ತನೆ ಅಂದ್ರೆ ನೀವೇ ಬಂದು ರೆಕಾರ್ಡ್ ಮಾಡಿದ್ದೀರಾ ಒಂದ್ಸಲ ಹೇಳಿ ನೋಡಿ. ಕಿರ್ಚಾಡ್ತಾರೆ. ಎಲ್ಲಾ ತರ ನಾವು ತಾಳ್ಮೆಯಿಂದ ಇರಕ್ಕೆ. ಅವ್ರ ಏನ್ ಹೇಳ್ತಾರೆ ಮೇಡಮ್, ಇಲ್ಲಿಗಲ್ ಆಗಿರ್ತಕ್ಕಂತ ಕಾರ್ಡ್ಗಳಿಗೆ ಮೇಡಮ್ ಅವ್ರ ನನಗೆ ಲಾಗಿನ್ ಮಾಡ್ಕೊಡು ಅಂತಂದ್ರು. ನಾನು ಮಾಡ್ಕೊಡದೇ ಇರೋದಕ್ಕೆ ಈ ಘಟನೆ ಕಾರಣ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಇಲ್ಲಿಗಲ್ ಅಂದ್ರೆ ಯಾವ? ಅಂದ್ರೆ ಈಗ ಇಲ್ಲಿ ಇರ್ತಕ್ಕಂತ ಕಾರ್ಡ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾಯಿಸ್ಕೊಟ್ಟಿರ್ತಕ್ಕಂಥವು ಕೆಲವೊಂದುಗಳನ್ನ ಅವೆಲ್ಲ ನಮಗ್ ಪವರ್ ಇಲ್ಲ, ಅವ್ರಿಗೂ ಪವರ್ ಇಲ್ವಲ್ರಿ. ಯಾವ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗುವಂತದಿಲ್ಲ. ನಿಮಗೆ ಅವರು ತಪ್ಪು ಮಾಹಿತಿ ಕೊಡ್ತಾರೆ. ಲಾಗಿನ್ ಇರೋದು ಫುಡ್ ಇನ್ಸ್ಪೆಕ್ಟರ್ಗೆ, ಓನ್ಲಿ ಟು ವೆರಿಫೈ ಅಂಡ್ ಅಪ್ರೂವ್. ಅಪ್ರೂವ್ಗೆ ಈಗ ಯಾವ್ದು ಮಾಡಿಲ್ಲ. ಮೆಡಿಕಲ್ ಕೇಸ್ ಅಂದಾಗ ಅಪ್ರೂವ್ಗೆ JD ಹತ್ರ ಹೋಗ್ತದೆ. JD ಅವ್ರ ಅಪ್ರೂವಲ್ ಕೊಟ್ಟಾಗ್ಲೇ ಇವ್ರು ಕೊಡಕ್ ಸಾಧ್ಯ.
ದೆನ್ ಸಹಾಯಕ ನಿರ್ದೇಶಕರಿಗೆ ಎಲ್ಲಿದೆ ಲಾಗಿನ್ ಪವರೇ ಇಲ್ಲ. ಸಿಂಪಲ್ ಅಲ್ಲ, ಇದ್ರಲ್ಲೇ ನಿಮ್ಗೆ ಗೊತ್ತಾಯ್ತಲ್ಲ. ಲಾಗಿನ್ ಪವರ್ ಇದ್ರೆ ನಾವೇ ಈ ಸಿಸ್ಟಮ್ ಅವನಿಗೆ ಯಾಕೆ ಮಾಡಿಸ್ತಾ ಇದ್ದು? ಇಲ್ಲಿಗಲ್ ಯಾವ್ದಿದೆ? ವಿತೌಟ್ ಡಾಕ್ಯುಮೆಂಟ್ಸ್. ಈಗ ನೋಡಿ, ಯಾವುದೇ ಒಂದು ಕಾರ್ಡ್ ಕೊಡ್ಬೇಕಾದ್ರೆ ಅದ್ರದ್ದು ಏನೇನಿದೆ ನೀವೇ, ಏನೇನಿದೆ ಕ್ರೈಟೀರಿಯಾ ಏನಿದೆ? ನೀವು ಹುಬ್ಳಿವನ್ನು ಕರ್ನಾಟಕವನ್ನು ಹೋಗಿ ಲಾಗಿನ್ ನೀವು ಅರ್ಜಿ ಹಾಕ್ತೀರಾ, ಹೌದಾ? ಅರ್ಜಿ ಹಾಕ್ತಾದ್ಮೇಲೆ ಏನೇನು ಕೊಡ್ತೀರಾ? ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತೀರಾ, ಆಧಾರ್ ಕೊಡ್ತೀರಾ, ಅವೆಲ್ಲ ವೆರಿಫೈ ಆಗ್ತೀರಾ. ವೆರಿಫೈ ಹೂ ಹ್ಯಾಸ್ ಟು ಡೂ? ಫೀಲ್ಡಲ್ಲಿ ಇರೋರು ಯಾರು ಹೇಳಿ? ನೀವೇನು ಫುಡ್ ಇನ್ಸ್ಪೆಕ್ಟರ್, ಹೌದಾ? ಅವ್ರಿಗೆ ಲಾಗಿನ್ ಕೊಟ್ಟಿರೋದು ನಮ್ಮ ಇಲಾಖೆ. ಸಹಾಯಕ ನಿರ್ದೇಶಕರಿಗೆ ಯಾವ ಲಾಗಿನ್ನೂ ಇಲ್ಲ. ಅವ್ರದ್ದು ವ್ಯೂ ಮಾಡೋವಂಥದ್ದು JDDDಗಳಿಗೆ ಲಾಗಿನ್ ಅಲ್ಲಿ ಇರ್ತದೆ. ಸೊ ನಾವು ಹೇಳಿದ್ರೆ ಅಂತ ಮಾಡಕ್ಕೆ ನಮಗೇನಿದೆ ಪವರು? ನಾನು ನಿಮ್ಗೆ ಕೇಳೋದು, ವೆನ್ ದೇರ್ ಈಸ್ ಎ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಅದು ಅಲ್ಲಿ ಅಪ್ರೂವಲ್ ಆಗೋದು. ಆನ್ಲೈನ್ ಅಲ್ಲೇ ಆಗ್ತದೆ. ಯಾವುದು ರಿಟರ್ನ್ ಯಾವುದು ಇಲ್ಲ, ಮ್ಯಾನ್ಯುವಲ್ಲು ಯಾವುದು ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಆಗೋದ್ರಿಂದ ನಮ್ಗೆ ಲಾಗಿನ್ ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಅವ್ರು ಹೇಳೋದೆಲ್ಲ ನೀವೇ, ಅದ್ರಲ್ಲಿ ಏನ್ ಸತ್ಯತೆ ಏನಿದೆ ಸುಳ್ಳು ನೀವೇ ಈಗ ವಿಚಾರಣೆ ಮಾಡಿ. ಲಾಗಿನ್ ಎಲ್ಲೋ ಅಲ್ಲ ನಮ್ಮ ಹತ್ರ. ಆಮೇಲೆ ಅವರು ಸೀನಿಯರ್ ಮೋಸ್ಟ್ ಅಂತ ನಾವು ಫುಡ್ ಇನ್ಸ್ಪೆಕ್ಟರ್ ಅಂತ ನಾವು, ಅವರು ಇಷ್ಟೆಲ್ಲ ಜನರ ಜೊತೆನೂ ಕೂಡ ದುರ್ನಡೆಯಿಂದ ಜೋರಾಗಿ ಕಿರ್ಚದ್ದು, ಏನು ಮಾತಾಡೋದು ಅವೆಲ್ಲ ಮಾಡಿದಾಗ್ಲೂ ನಾವು ತಾಳ್ಮೆಯಿಂದ ಹೇಳಿದ್ವಿ. ನೋಡಿ ಹಂಗೆಲ್ಲ ನೀವು ವರ್ತನೆ ಮಾಡಬಾರ್ದು ಅಂತನೂ ಹೇಳಿ ಅವರಿಗೆ ಒಂದು ನೋಟಿಸು ಕೊಟ್ಟಿದ್ದೀವಿ. ಯಾವ ನೋಟಿಸ್ ತಗೊಂಡ್ರು ಕೂಡ ಅದು ಎಸಿತಾರೆ ಹೊರತು ಯಾವುದಕ್ಕೂ ಉತ್ತರ ಇಲ್ಲ. ಇದು ಗಮನ ತಂದಿದ್ದೀವಿ ಹೈಯರ್ ಆಫೀಸರ್.